ಹೆಚ್ಚು ಪ್ರೋಟೀನ್ ಅಂಶ ಹೊಂದಿರುವ ಸಸ್ಯಾಹಾರಿ 10 ಆಹಾರ ಪದಾರ್ಥಗಳು ಯಾವುವು ಅಂತ ನೋಡೋಣ. ನಮ್ಮ ದೇಹದ ಪ್ರತಿಯೊಂದು ಜೀವಕೋಶವು ಪ್ರೋಟೀನ್ ಹೊಂದಿರುತ್ತದೆ. ನಮ್ಮ ದೇಹದ 20% ಭಾಗ ಪ್ರೋಟೀನ್ ಇರುತ್ತೆ. ಇದು ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮ್ಯಾಕ್ರೋನ್ಯೂಟ್ರಿಯೆಂಟ್, ಅಂದ್ರೆ ಹೆಚ್ಚು ಪ್ರಮಾಣದಲ್ಲಿ ಬೇಕಾಗಿರುವ ಪೋಷಕಾಂಶ. ಪ್ರೋಟೀನು ಇದು ಒಂದು ಗ್ರೀಕ್ ಪದ. ಇದೇನಂತಂದ್ರೆ ಪ್ರೋಟಿಯೋಸ್ನಿಂದ ಬಂದಿದೆ. ಇದರ ಅರ್ಥ ಆಫ್ ಪ್ರೈಮ್ ಇಂಪಾರ್ಟೆನ್ಸ್ ಎಂದು, ಅಂದ್ರೆ ಅತ್ಯಂತ ಪ್ರಮುಖ ಎಂದರ್ಥ. ಪ್ರೋಟೀನು ನಮ್ಮ ದೇಹಕ್ಕೆ ಯಾಕೆ ಮುಖ್ಯ ಅಂದ್ರೆ ಇದು ನಮ್ಮ ದೇಹದಲ್ಲಿ ಮೂಳೆಗಳು, ಸ್ನಾಯುಗಳು, ಅಂಗಾಂಶಗಳ ಬೆಳವಣಿಗೆ ಮಾಡುತ್ತೆ. ಕೂದಲು, ಉಗುರು, ಚರ್ಮ, ಬ್ಲಡ್ ಸೆಲ್ಗಳು ಇವೆಲ್ಲ ಏನಂತಂದ್ರೆ ಪ್ರೋಟೀನಿಂದ ಮಾಡಲ್ಪಟ್ಟಿವೆ. ಪ್ರೋಟೀನು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅದು ಹೇಗೆ ಅಂದ್ರೆ ನಮ್ಮ ರಕ್ತದಲ್ಲಿನ ಆಂಟಿಬಾಡೀಸ್ ಅಂದ್ರೆ ಪ್ರತಿಕಾಯಗಳು, ಇವುಗಳ ಸಹಾಯದಿಂದ ನಮ್ಮ ದೇಹವು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಂತಹ ರೋಗಾಣುಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳುತ್ತದೆ. ಈ ಆಂಟಿಬಾಡೀಸ್ ಅಂದ್ರೆ ಪ್ರತಿಕಾಯಗಳು ಪ್ರೋಟೀನ್ಗಳ ಸಹಾಯದಿಂದ ನಮ್ಮ ದೇಹದಲ್ಲಿ ತಯಾರಾಗುತ್ತವೆ. ಕಿಣ್ವಗಳ ತಯಾರಿಕೆಯಲ್ಲಿ ಕೂಡ ಪ್ರೋಟೀನ್ ಬೇಕು. ಹಾರ್ಮೋನ್ಗಳಾದ ಇನ್ಸುಲಿನ್ ಮತ್ತು ಗ್ಲುಕಗಾನ್ ಇವು ಕೂಡ ಪ್ರೋಟೀನ್ಗಳೇ. ನಮ್ಮ ದೇಹದಲ್ಲಿನ ರಕ್ತದಲ್ಲಿನ ಶುಗರ್ ಲೆವೆಲ್ ನಿಯಂತ್ರಣ ಮಾಡುತ್ತವೆ. ರಕ್ತದಲ್ಲಿನ ಹಿಮೋಗ್ಲೋಬಿನ್ ಇದು ಕೂಡ ಒಂದು ಪ್ರೋಟೀನು. ನಮ್ಮ ದೇಹದಲ್ಲಿನ ಎಲ್ಲಾ ಜೀವಕೋಶಗಳಿಗೆ ಆಕ್ಸಿಜನ್ ಸರಬರಾಜು ಮಾಡುತ್ತೆ. ಅದಕ್ಕೆ ಪ್ರೋಟೀನ್ ಸೇವಿಸುವುದು ತುಂಬಾನೇ ಮುಖ್ಯ. ನಮಗೆ ಯಾವ ಯಾವ ಸಸ್ಯಾಹಾರಿ ಆಹಾರ ಪದಾರ್ಥಗಳಿಂದ ಪ್ರೋಟೀನ್ ಸಿಗುತ್ತೆ ಅಂತ ನೋಡೋಣ. 100 ಗ್ರಾಂ ಗೋಧಿಯ ಮೊಳಕೆಯಲ್ಲಿ 29.2 ಗ್ರಾಂ ಪ್ರೋಟೀನ್ ಇರುತ್ತೆ. ಆಮೇಲೆ ಸೋಯಾಬೀನ್ನಲ್ಲಿ 43.2 ಗ್ರಾಂ ಪ್ರೋಟೀನ್ ಇರುತ್ತೆ. ಕಲ್ಲಂಗಡಿ ಬೀಜದಲ್ಲಿ 34.1 ಗ್ರಾಂ, ಶೇಂಗಾದಲ್ಲಿ 26.7 ಗ್ರಾಂ, ಅವರೆಕಾಳಿನಲ್ಲಿ 24.9 ಗ್ರಾಂ ಪ್ರೋಟೀನ್ ಇರುತ್ತೆ. ಆಮೇಲೆ ಇಲ್ಲಿ ನೀವು ಗಮನಿಸಬೇಕು, ಹೆಸರು ಬೇಳೆಯಲ್ಲಿ 24.5 ಗ್ರಾಂ ಪ್ರೋಟೀನ್ ಇರುತ್ತೆ. ಉದ್ದಿನ ಬೇಳೆಯಲ್ಲಿ 24 ಗ್ರಾಂ ಪ್ರೋಟೀನ್ ಇರುತ್ತೆ. ಗೋಡಂಬಿಯಲ್ಲಿ 21.2 ಗ್ರಾಂ ಪ್ರೋಟೀನ್ ಇರುತ್ತೆ. ಬಾದಾಮಿಯಲ್ಲಿ 20.8 ಗ್ರಾಂ ಪ್ರೋಟೀನ್ ಇರುತ್ತೆ. ಆಮೇಲೆ ಚಿಯಾ ಸೀಡ್ಸ್ನಲ್ಲಿ ಪ್ರೋಟೀನ್ ಕಂಡುಬರುತ್ತೆ. ಹೀಗೆ ಇನ್ನೂ ಹಲವಾರು ಆಹಾರ ಪದಾರ್ಥಗಳಲ್ಲಿ ನಮಗೆ ಪ್ರೋಟೀನ್ ಕಂಡುಬರುತ್ತೆ. ಇಲ್ಲಿ ಗಮನಿಸಬಹುದು, ಗೋಡಂಬಿ ಮತ್ತು ಬಾದಾಮಿಗಿಂತನೂ ಹೆಸರು ಬೇಳೆಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಪ್ರೋಟೀನ್ ಕಂಡುಬರುತ್ತೆ. ಈ ಪ್ರೋಟೀನು ನಮ್ಮ ದೇಹದೊಳಗೆ ಹೋದ್ಮೇಲೆ ಇದೇನಾಗುತ್ತೆ, ವಿಭಜನೆ ಆಗಿ ಅಮೈನೋ ಆಮ್ಲಗಳಾಗಿ ಪರಿವರ್ತನೆ ಆಗುತ್ತೆ. ಇದು ಅಮೈನೋ ಆಮ್ಲಗಳಾಗಿ ಪರಿವರ್ತನೆ ಆದ್ಮೇಲೆ ಸಣ್ಣ ಕರುಳಿನಿಂದ ಹೀರಲ್ಪಡುತ್ತದೆ. ಇಲ್ಲಿಂದ ಏನಾಗುತ್ತೆ, ಈ ಅಮೈನೋ ಆಮ್ಲಗಳು ಇವೇನ್ ಮಾಡುತ್ತವೆ, ರಕ್ತದ ಮೂಲಕ ಲಿವರ್ಗೆ ಹೋಗಿ ಅಲ್ಲಿ ಸಂಗ್ರಹಿಸಲ್ಪಡುತ್ತವೆ. ಅಗತ್ಯ ಬಿದ್ದಾಗ ಈ ಅಮೈನೋ ಆಮ್ಲಗಳು ಈ ಜೀವಕೋಶಗಳ ಅವಶ್ಯಕತೆಗೆ ಅನುಗುಣವಾಗಿ ಹೊಸ ಪ್ರೋಟೀನ್ಗಳಾಗಿ ಪರಿವರ್ತನೆ ಆಗುತ್ತವೆ. ಈ ಅಮೈನೋ ಆಮ್ಲಗಳಲ್ಲಿ ಎಷ್ಟು ಗುಂಪು, ಅವು ಯಾವುವು ಮತ್ತು ನಮ್ಮ ದೇಹದಲ್ಲಿ ಇವು ಏನ್ ಕೆಲಸ ಮಾಡುತ್ತವೆ ಅಂತ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.